ಎಲ್ಲರಿಗೂ ನಮಸ್ಕಾರ. ಜೈ ಜವಾನ್ ಜೈ ಕಿಸಾನ್ ಫಾರ್ಮರ್ಸ್ಗೆ ಸ್ವಾಗತ ಸುಸ್ವಾಗತ. ನೋಡಿ ಗೆಳೆಯರೆ, ಜೀವನದಲ್ಲಿ ಮಾಡಬೇಕಂತ ಮಾಡಿರೋ ಕೆಲಸ ಸಕ್ಸಸ್ ಆಗೋ ಗಂಟ ಮಾಡಲೇಬೇಕು. ಯಾಕಂದರೆ ನಾನೊಬ್ಬ ಎಕ್ಸ್ ಸರ್ವಿಸ್ ಮ್ಯಾನು, ಇದ್ರ ಬಗ್ಗೆ ನಾಲೆಜ್ ಇರಲಿಲ್ಲ. ಬಂದ ತಕ್ಷಣ ಟಗರು ಮರಿ ತಂದೆ ಮತ್ತು ಕೋಳಿ ತಂದೆ. ಸ್ಟಾರ್ಟಲ್ಲಿ ನಾನು ಹಾಕೋದು ಜಾಸ್ತಿ ವೇಸ್ಟ್ ಆಗೋದು ಈ ರೀತಿ, ಮತ್ತು ಅವಕ್ಕೆ ಜ್ವರ ಬರೋದು, ಕೆಮ್ಮೋದು. ಬಟ್ ನಾಲೆಜೇ ಇರಲಿಲ್ಲ. ಎಲ್ಲರನ್ನೂ ಅದಕ್ಕೆ ಕೇಳ್ತಾ ಇದ್ದೆ. ಬಟ್ ನಾನು ಅಬ್ಸರ್ವೇಷನ್ ಮಾಡಿ ಡಾಕ್ಟರ್ನ ಸಲಹೆ ಪಡೆದು ಎಲ್ಲ ಮೆಡಿಸಿನ್ ಮಾಡಿ ಎಲ್ಲ ರೀತಿ ನಾನು ಓಕೆ ಆದೆ. ಬಟ್ ಇವಾಗ ನಾನೇ ಸ್ವಂತ ಇಂಜೆಕ್ಷನ್ ಮಾಡೋಕ್ಕೂ ಕಲಿತೆ. ಬಟ್ ನಾ ಜಾಸ್ತಿ ಪ್ರಾಬ್ಲಮ್ ಇದ್ದರೆ ಡಾಕ್ಟ್ರನ್ನ ಕರೆಸ್ತೀನಿ, ಇಲ್ದಿದ್ರೆ ಸಣ್ಣ ಪುಟ್ಟ ಇದ್ದರೆ ಅವರೇ ಹೇಳ್ತಾರೆ ಈ ಇಂಜೆಕ್ಷನ್ ಮಾಡಂತೇಳಿ. ಅದರಲ್ಲಿ ಮಾತ್ರ ಪರ್ಫೆಕ್ಟ್ ಆದೆ. ಮರಿಗಳು ಚೆನ್ನಾಗಿ ಬಂದವು, ಮತ್ತು ಇವಾಗ ಏನು ತೊಂದರೆ ಆಗ್ತಾಯಿಲ್ಲ. ವೇಸ್ಟೇಜ್ ಇಲ್ಲದೇ ಕಡಿಮೆ ಬಜೆಟಲ್ಲಿ ಮರಿಗಳನ್ನ ನಾನು ಇವಾಗ ತಯಾರು ಮಾಡಿದೆ, ನನ್ನ ಮರಿಗಳು. ಮತ್ತು ಇನ್ನೊಂದು ಏನಪ್ಪ ಅಂದರೆ ಕೋಳಿಗಳು. ಕೋಳಿ 65 ರೂಪಾಯಿಗೆ ಒಂದು ತಂದಿದ್ದೆ. 65 ರೂಪಾಯಿಗೆ ಒಂದು ತಂದಿದ್ದೆ. ನಿನ್ನೆ ಒಬ್ಬರು ಬಂದಿದ್ದರು ಇಲ್ಲೇ ನೋಡೋಕ್ಕೆ ಅಂತ. ಫಸ್ಟ್ 50 ತಂದಿದ್ನಲ್ಲ, 50 ಇವಾಗ 400 ರೂಪಾಯಿ ಕೇಳಿ ಹೋದ್ರು ಅವರು. ನಾನು ಕೊಟ್ಟಿಲ್ಲ. ಬಟ್ ಮುಂದೆ ನೋಡೋಣ, ಕೊಡಬೇಕು ಅಂತ ವಿಚಾರ ಐತೆ. ನಾನು ಎಗ್ ಪರ್ಪೋಸ್ ನೋಡಬೇಕು ಅಂತ ವಿಚಾರ ಇತ್ತು. ಯಾಕಂದರೆ ಇಲ್ಲೆಲ್ಲ DP ಕ್ರಾಸು ಎಗ್ ಅವು ಇವು ಕೊಡ್ತಾರೆ. ನನ್ನ ಹತ್ರ ಜವಾರಿ ಐತಲ್ಲ, ಜವಾರಿ ಎಗ್ ಡಿಮಾಂಡ್ ಜಾಸ್ತಿ ಐತೆ. ಡಿಮಾಂಡ್ ಜಾಸ್ತಿ ಏನು, ಒಂದು ಸ್ವಲ್ಪ ತೊಂದರೆ ಇರೋರಿಗೆ ಉಪಯೋಗ ಆಗುತ್ತೆ. ಕೊಟ್ಟರು ಹೋಲ್ಸೇಲ್ ರೇಟಲ್ಲಿ ಒಂದು 10 ರೂಪಾಯಿಗೆ ಕೊಡಬೇಕು ಅಂತ ವಿಚಾರ. ಎಗ್ಗು ಕೇಳ್ತಾ ಇದ್ದಾರೆ, ಅಷ್ಟು ಜನ ಕೇಳ್ತಾ ಇದ್ದಾರೆ. ಅದನ್ನು ತೋರಿಸ್ತೀನಿ. ಬಟ್ ಮಾರ್ಬೋದು, ಏನು ತೊಂದರೆ ಇಲ್ಲ. ನಾನು 65 ರೂಪಾಯಿ ಕೊಡ್ತಾ ಇದ್ದೆ, ಅದಕ್ಕೊಂದು ಖರ್ಚು ಒಂದು 100 ರೂಪಾಯಿ ಇಟ್ಕೊಳ್ಳಿ. 400 ಕೇಳಿ ಹೋಗಿದ್ದಾರೆ ಅಂದರೆ 400 ಗಂಟೆ ಆದರೂ ಸಿಕ್ಕೇ ಸಿಗುತ್ತೆ, ಏನು ತೊಂದರೆ ಇಲ್ಲ. ಸಾಕು, ನಮ್ಗೆ ಇನ್ನೂ 200 ರೂಪಾಯಿ ಖರ್ಚಾದರೆ 200 ರೂಪಾಯಿ ಉಳಿತು. ಇದರಲ್ಲಿ ಈ ರೀತಿ ಲಾಭ ಬಂತು. ಅದರಲ್ಲಿ ಖರ್ಚು ಕಡಿಮೆ ಆಗಿತ್ತು ನನಗೆ, ಅದರಲ್ಲಿ ವೇಸ್ಟೇಜೇ ಇಲ್ಲ. ಇವಾಗ ಮತ್ತೆ ಅದರದ್ದು ಇದನ್ನು ಹೇಳಿದ್ನಲ್ಲ, ನನ್ನ ಟಗರು ಮರಿ ಗೊಬ್ಬರನೂ ಕೇಳಿ ಹೋಗಿದ್ರು. ಇಲ್ಲಿ ಗಿಡಗಳನ್ನ ಹಚ್ಚಿದ್ದಾರೆ, ಹಣ್ಣಿನ ಗಿಡಗಳು ಮಾತ್ರ. ಅವರು ನಿನ್ನೆ ಬಂದಿದ್ದರು. ಅವರು, ಸರ್ ನೀವು ಇದನ್ನು ಯಾರಿಗೂ ಕೊಡೋಕೆ ಹೋಗಬೇಡಿ, ನನಗೆ ಬೇಕು. ಯಾಕಂದ್ರೆ ಅವ್ರ ಹತ್ರ ಇವಾಗ ಎಲ್ಲ ಥರ ಹಣ್ಣಿಂದು ಇದನ್ನು ಮಾಡಿದ್ದಾರೆ ಎರಗಟ್ಟೆಯಲ್ಲಿ. ಅವ್ರು ಬಂದು ಹೇಳಿದರು, ನನಗೆ ಬೇಕು ಸರ್ ಇದು, ಯಾರಿಗೂ ಕೊಡೋಕೆ ಹೋಗಬೇಡಿ, ನೀವು ಏನು ಅಮೌಂಟ್ ಹೇಳ್ತೀರೋ ಅದನ್ನು ಕೊಟ್ಟು ಹೋಯ್ತೇನೆ ಅಂತ ಹೇಳಿದ್ರು. ಅದು ವೇಸ್ಟ್ ಇಲ್ಲ ಅಂದರೆ, ಯಾಕಂದರೆ ಕುರಿ ಹಿಕ್ಕೆ ಮತ್ತು ಕೋಳಿದು ಅಲ್ಲೇ ಇರುತ್ತಲ್ಲ, ಎಲ್ಲ ಗೊಬ್ಬರ ಮಾತ್ರ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಅವರು ಲೈಕ್ ಮಾಡಿ ಗೊಬ್ಬರ ಬುಕ್ಕಿಂಗ್ ಮಾಡೇ ಹೋದರು. ಬುಕ್ಕಿಂಗ್ ಮಾಡೋಕ್ಕಂದ್ರೆ ಪಾಪ ಅವ್ರಿಗೂ ನಾನು ಹೇಳಿದೆ, ಕೊಡ್ತೇನೆ ಬಿಡಿ ಸರ್, ಯಾರಿಗಾದರೂ ಕೊಡೋದಷ್ಟೇ, ನಿಮಗೆ ಕೊಡ್ತೇನೆ ಅಂತ ಹೇಳಿದೆ. ನೋಡೋಣ, ನಮಗೆ ಅವ್ರು ಮಾತಾಡೋದು ನೋಡಿದರೆ ಪರವಾಗಿಲ್ಲ. ಅವರು ಪಾಪ ಏನೋ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಸಪೋರ್ಟ್ ಮಾಡ್ತಾ ಇರಬೇಕು. ಯಾರಾದರೂ ಹೊಸದಾಗಿ ಬಿಸ್ನೆಸ್ ಮಾಡ್ತಾ ಇದ್ದರೆ ಸಪೋರ್ಟ್ ಮಾಡ್ತಾ ಇರಬೇಕು. ಬಟ್ ನನಗೆ ಬಂದಾಗ ಮುಂಚೆ ತೊಂದರೆ ಜಾಸ್ತಿ ಇತ್ತು. ಯಾಕಂದ್ರೆ ತೊಂದರೆ ಅಂದರೆ ಅದ್ರ ಬಗ್ಗೆ ನಾಲೆಜೇ ಇರಲಿಲ್ಲಲ್ಲ. ಇವಾಗ ನೋಡಿ ನಾ ಯಾವ ರೀತಿ ರೂಟೀನ್ ಮಾಡಿದ್ದೀನಿ, ಮರಿಗಳು ಹೆಂಗೆ ಗ್ರೋತ್ ಬಂದಿದ್ದಾವೆ. ಮರಿಗಳ್ನ ಇವಾಗ ಎಷ್ಟೋ, ಇನ್ನೊಂದು ಏನಂದರೆ ಇವಾಗ ಬಿಸಿಲು ಜಾಸ್ತಿ. ಮರಿಗೆ ಒಂದು ಸ್ವಲ್ಪ ಮಧ್ಯಾಹ್ನ ಬಿಸಿಲು ಜಾಸ್ತಿ ಇರುತ್ತೆ, ಸಾಯಂಕಾಲ ಚಳಿ ಇರುತ್ತೆ. ಇವಾಗ ಡಿಸೀಸ್ ಜಾಸ್ತಿ ಬರುತ್ತೆ, ಜ್ವರ ಮತ್ತು ಕೆಮ್ಮು ಜಾಸ್ತಿ ಬರುತ್ತೆ. ಏನು ಮಾಡಬೇಕು ಅಂದರೆ ಮಧ್ಯಾಹ್ನ ಒಂದು ಸ್ವಲ್ಪ ಗಾಳಿ ಬರೋ ಥರ ನೋಡ್ಕೋಬೇಕು. ಇವಾಗ ನಾನು ಸಡ್ಡದ್ದೆಲ್ಲ ಓಪನ್ ಮಾಡಿದ್ದೇನೆ. ನಾನು ಮಧ್ಯಾಹ್ನ, ನೈಟ್ ಮಾತ್ರ ಮತ್ತೆ ಮುಚ್ತೀನಿ. ಈ ರೀತಿ ಮಾಡ್ತಾಯಿದ್ದೀನಿ. ಯಾಕಂದರೆ ಕ್ಲೈಮೇಟು ಒಂದು ಸ್ವಲ್ಪ ಚೇಂಜಸ್ ಆಗ್ತಾಯಿದೆ. ಅದಕ್ಕೋಸ್ಕರ ಮರಿ ಒಂದು ಸ್ವಲ್ಪ 2 ದಿವಸ ಜ್ವರ ಬಂದಿತ್ತು, ಇಂಜೆಕ್ಷನ್ ಮಾಡಿದೆ, ಕಡಿಮೆ ಆಯಿತು. ಪ್ರಯತ್ನ ಪಡಬೇಕು. ನಾವೇ ಸ್ವಂತ ಪ್ರಯತ್ನ ಪಡ್ತೇವೆ ಅಂದರೆ ಸಕ್ಸಸ್ ಆಗುತ್ತೆ. ನೋಡಿ, ಇವಾಗ ನಾನು ರೂಟೀನ್ ಎಲ್ಲ ಹೇಳ್ತೀನಿ, ತೋರಿಸ್ತೀನಿ ವಿಡಿಯೋದಲ್ಲಿ. ನೋಡಿ ಸಪೋರ್ಟ್ ಮಾಡ್ತಾಯಿರಿ. ಯಾಕಂದರೆ ನನಗೂ ಇನ್ನೂ ಏನು ಗೊತ್ತಿಲ್ಲ. ನಾನು ನಿಜವಾಗ್ಲೂ ಹೇಳ್ಬೇಕಂದ್ರೆ, ನಾನೊಬ್ಬ ಸೈನಿಕ. ಇವಾಗ ನಾನೇನೀಗ 1.5-2 ತಿಂಗಳು ನಾನು ಅಬ್ಸರ್ವೇಷನ್ ಮಾಡಿ ನಾನು ಕಲ್ತಿರೋದು. ನಿಮಗೆ ಹೆಚ್ಚಿನ ಮಾಹಿತಿ ಇದ್ದರೆ ತಿಳಿಸ್ಬೋದು. ಓಕೆ ಗೆಳೆಯರೇ, ಎಲ್ಲರಿಗೂ ಜೈ ಹಿಂದ್, ನಮಸ್ಕಾರ, ಜೈ ಕರ್ನಾಟಕ. ಮತ್ತೆ ನಮ್ಮ ಲಕ್ಕಿ ರಾತ್ರಿ ಇಲ್ಲಿ ಒಳಗಡೆ ಕಟ್ಟಿರ್ತೇವೆ. ಲಕ್ಕಿ ಈ ರೀತಿ ರಾತ್ರಿ ವಾಚ್ ಮಾಡೋದು. ನಮ್ಮ ಟೈಗರ್ ಲಕ್ಕಿ. ಲಕ್ಕಿ, ವೆರಿ ಗುಡ್ ಮಾರ್ನಿಂಗ್. ಡೌನ್ ಡೌನ್, ವೆರಿ ಗುಡ್. ಬೆಳಿಗ್ಗೆ ಎದ್ದು ಗ್ವಾದ್ಲಿ ಸಾಫ್ ಮಾಡಿದೆ. ಇವಾಗ ಕಾಯ್ತಾ ಇದ್ದಾವೆ ಕಾಳು ತಿನ್ನೋಕ್ಕೆ. ಕಾಳು ಹಾಕ್ತೀನಿ ನೋಡಿ, ಈ ರೀತಿ ಕಾಳು ಹಾಕಬೇಕು. ನಮ್ಮ ಹತ್ರ ಜಾಸ್ತಿ ಇದೆ ಅಂಥೇಳಿ ಜಾಸ್ತಿ ಹಾಕ್ಬಾರ್ದು, ವೇಸ್ಟೇಜ್ ಆಗುತ್ತೆ, ಹೊಟ್ಟೆ ಉಬ್ಬುತ್ತೆ. ಮತ್ತು ಅದ್ರ ಸ್ಕೇಲ್ ಹಾಕಬೇಕು ಯಾವಾಗಿದ್ದರೂ. ನಾನು 150 ಗ್ರಾಮಿಂದ ಸ್ಟಾರ್ಟ್ ಮಾಡಿದೆ. ಇವಾಗ ಜಾಸ್ತಿ ಆಗಿದೆ. ಒಂದು ಟೈಮಲ್ಲಿ 300 ಗ್ರಾಮ್ ಕೊಡ್ತಾಯಿದ್ದೀನಿ. ಜೀವನದಲ್ಲಿ ಕಷ್ಟ ಸುಖ ಅನ್ನೋದು ಬಂದೇ ಬರುತ್ತೆ. ಅದನ್ನು ಎದುರಿಸಿ ನಿಂತರೇ ಸಕ್ಸಸ್ ಆಗೋದು. ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದೀರಾ, ಇದೇ ರೀತಿ ಮಾಡ್ತಾಯಿರಿ. ಎಲ್ಲರಿಗೂ ಹೃದಯಪೂರ್ತಿ ಧನ್ಯವಾದಗಳು.
ಈ ರೀತಿ ಕಾಳು ಹಾಕಿದ್ಮೇಲೆ ತಿಂತವೆ. ನಾವು ಇವಾಗ ಅಬ್ಸರ್ವೇಷನ್ ಮಾಡಬೇಕು, ಯಾವ ಮರಿ ತಿಂತಾ ಇಲ್ಲ, ಯಾವ ಮರಿ ತಿಂತಾ ಇದೆ. ಏನಾದರೂ ಜ್ವರ ಪರ ಇದ್ದರೆ, ಏನಾದರೂ ಪ್ರಾಬ್ಲಮ್ ಇದ್ದರೆ ತಿನ್ನಲ್ಲ. ಇದೇ ಇವಾಗ ಅಬ್ಸರ್ವೇಷನ್ ಟೈಮು. ಮರಿ ಎಲ್ಲ ತಿಂತಾ ಇದ್ದಾವೆ ಅಂದಮೇಲೆ ಎಲ್ಲ ಓಕೆ ಇದ್ದಂಗೆ. ನೋಡಿ ಹಿಂದ್ಗಡೆ ಯಾವ ಮರಿ ಇಲ್ಲ, ಎಲ್ಲ ಮರಿ ತಿನ್ನಾಗ್ತಾವ, ಎಲ್ಲ ಮರಿ ಆರಾಮದಾವ ನಂಗೆ. ನನ್ನ ನೀರಿನ ಟಬ್ ನೋಡಿ, ಇದು ಒಂದು ಕ್ಯಾಬಿನಲ್ಲಿ ಒಂದು ಟಬ್ ಐತೆ, ಎರಡರಲ್ಲಿ ಇದು ಮೂರನೇ ಟಬ್ಬು. ಈ ರೀತಿ ನೀರು ತುಂಬಿಟ್ಬಿಟ್ರೆ ಯಾವಾಗ ಬೇಕೋ ಅವಾಗ ನೀರು ಕುಡಿತಾವೆ. ಒಬ್ಬೊಬ್ರು ಹೇಳ್ತಾರೆ ಮಧ್ಯಾಹ್ನ ಒಂದು ಸತಿ ಅಷ್ಟೇ ಕುಡಿಸ್ತೇವೆ ಅಂತ. ಬಟ್ ನಾವು ಹಾಕೋ ಕಾಳು ಊಟಕ್ಕೆ ನೀರು ಬೇಕೇ ಬೇಕು. ನಮಗೆ ಹಂಗೆ ಬಾಯಾರಿಕೆ ಆಗುತ್ತೆ, ಅದಕ್ಕೂ ಆಗುತ್ತೆ. ಅದಕ್ಕೆ ನಾನು ಕಂಟಿನ್ಯೂ ಆಗಿ ತುಂಬಿಟ್ಟಿರ್ತೇನೆ. ನೋಡಿ ಅಲ್ಲಿ ನಮ್ಮ ಲಕ್ಕಿ ವಾಕಿಂಗ್ ಮಾಡ್ತಾ ಇದೆ, ತಾನೇ ಟಾಯ್ಲೆಟಿಗೆ ಹೋಗಿದೆ. ಬಿಟ್ಟರೆ ತಾನೇ ಹೋಗಿ ಟಾಯ್ಲೆಟ್ ಮಾಡಿ ವಾಪಸ್ ಬರುತ್ತೆ ಬೆಳಿಗ್ಗೆ. ಆಮೇಲೆ ಅದರ ಎಕ್ಸಸೈಸ್ ಸ್ಟಾರ್ಟ್ ಮಾಡ್ತೀನಿ. ಇದರಲ್ಲಿ ನೋಡಿ ಗೊಂಜಾಳ ನೆನೆಸಿಟ್ಟಿದ್ದೀನಿ. ಇವಾಗ 24 hours ಆಯಿತು. ನಾ ಪೀಡ್ ಜೊತೆ ಇದನ್ನೂ ಹಾಕ್ತೀನಿ. ನೆನೆ ಇಟ್ಟರೆ ತಿನ್ನೋಕ್ಕೆ ಈಸಿಯಾಗಿರುತ್ತಂತ ಮಾಡಿದ್ದೀನಿ. 24 ತಾಸು ಆಯಿತು. ಇನ್ನೊಂದು ಮಾತು ಹೇಳಲೇಬೇಕು, ಮಧ್ಯಾಹ್ನ ಬಿಸಿಲು ಜಾಸ್ತಿ, ಮತ್ತು ರಾತ್ರಿ ಒಂದು ಸ್ವಲ್ಪ ಥಂಡಿ ಆಗುತ್ತೆ. ಥಂಡಿ ಅಂದರೆ ಚಳಿ. ಅದಕ್ಕೋಸ್ಕರ ಮರಿ ಸ್ವಲ್ಪ ಜ್ವರ ಕೆಮ್ಮೋದು ಈ ರೀತಿ ಬಂತು. ಅದಕ್ಕೋಸ್ಕರ ನಾನು ಇವಾಗ ಏನು ಮಾಡ್ತಾಯಿದ್ದೀನಿ, ಬೆಳಗ್ಗೆ ಎದ್ದ ತಕ್ಷಣ ಈ ರೀತಿ ಕೆಳಗಡೆ ಮಾಡ್ತೀನಿ. ಒಳಗಡೆ ಗಾಳಿ ಬರ್ಬೇಕಂತ ಎಲ್ಲ ಓಪನ್ ಮಾಡಿರ್ತೀನಿ. ಈ ಸೈಡಿದ್ದು ಓಪನ್ ಮಾಡಿರ್ತೀನಿ, ಆ ಕಡೆದು ಓಪನ್ ಮಾಡಿರ್ತೀನಿ. ಮತ್ತು ನೈಟು ಅದನ್ನು ಮುಚ್ಚೋದಷ್ಟೆ. ಮರಿಗಳು ಇವಾಗ ಜ್ವರ ಕೆಮ್ಮು ಬರೋದು ಕಾರಣ ಅದೇ, ಬಿಸಿಲು ಮಧ್ಯಾಹ್ನ ಸ್ಟ್ರಾಂಗ್ ಆಗಿರುತ್ತೆ, ನೈಟಲ್ಲಿ ಮತ್ತೆ ಚಳಿ ಆಗುತ್ತಲ್ಲ ಅದಕ್ಕೆ. ಕೋಳಿಗೆ ಫೀಲ್ಡ್ ಹಾಕೋ ಟೈಮು ಇವಾಗ ನೋಡ್ರಿ ಯಾವ ರೀತಿ ಇದೆ. ಡೋರ್ ಹತ್ರ ಬಂದು ನಿಂತಿದ್ದಾವೆ, ಒಂದ್ರ ಮೇಲೆ ಒಂದು ಹಾಕ್ತಾ ಇದ್ದಾವೆ. ಫೀಲ್ಡು ನೀರು ಹೊರಗಡೆ ಇಟ್ಟಿದ್ದೀನಿ. ಬಟ್ ಇವಕ್ಕರ್ದ ಸ್ಥಿತಿ ಹೆಂಗೈತಂದ್ರೆ ಇವಾಗ ತೆಗೆದ್ರೆ ಹೊರಗೆ ಬರ್ಬೇಕನ್ನೋ ರೀತಿಯಲ್ಲಿದ್ದಾವೆ. ನಾ ತಂದಾಗ ಈ ರೀತಿ ಇತ್ತು ಮರಿ. ಇಷ್ಟು ಚಿಕ್ಕ ಮರಿ ತಂದಿರೋದು 65 ರೂಪಾಯಿಗೆ. ಇವಾಗ ನೋಡಿ ಈ ರೀತಿ ದೊಡ್ಡದಾಗಿರೋದು. ಅಂದರೆ ಇವಾಗ ಸಣ್ಣ ಮರಿನೂ ಇದೆ, ದೊಡ್ಡ ಮರಿನೂ ಇದೆ. ಫಸ್ಟ್ 50 ತಂದಿದ್ನಲ್ಲ, ಅದು ಇದು. ಎಲ್ಲಾದರೂ ಎಗ್ ಹಾಕಿದಾವೋ ನೋಡ್ಬೇಕಿನ್ನ. ಆಮೇಲೆ ನೀರು ಮತ್ತು ಫೀಲ್ಡು ಎರಡೂ ತಂದಿದ್ದೀನಿ, ಇವಾಗ ಹಾಕ್ತೀನಿ. ಇಷ್ಟು ಚಿಕ್ಕ ಮರಿ ಇವಾಗ ಇಷ್ಟು ದೊಡ್ಡದಾಗಿರೋದು ಫಸ್ಟ್ 50 ತಂದಿರೋದು. ಇವಾಗ 170 ಐತೆ. ನಾ ಹೇಳಿದ್ನಲ್ಲ 65 ಕೊಟ್ಟು 3.5ರಿಂದ 4.5 600 ಗಂಟನೂ ಮಾರ್ಬೋದು, ಏನು ತೊಂದರೆ ಇಲ್ಲ. ಯಾಕಂದರೆ ಆ ರೀತಿ ಬೆಳೆಸ್ಬೇಕು. ನ್ಯಾಚುರಲ್ ಫುಡ್ ಹಾಕಿ ಬೆಳೆಸಿರೋದು ಇದೆಲ್ಲ, ಕೆಮಿಕಲ್ ಏನಿಲ್ಲ. ನೋಡಿ ಯಾವ ರೀತಿ ಕೆಬರಿ ತಿನ್ನುತ್ತೆ ಅದು. ನಾನೊಬ್ಬ ಜಾಣನಾದರೆ ಜಗತ್ತಿನಲ್ಲಿ ಒಬ್ಬ ಮೂರ್ಖ ಕಡಿಮೆ ಆದಂತೆ. ನೋಡಿ ಈ ರೀತಿ ದೊಡ್ಡದಾಗಿದೆ, ಈ ರೀತಿ ದೊಡ್ಡದಾಗಿ ಬಂದಿರೋದು. ಇದು ಫಸ್ಟ್ ತಂದಿರೋದು. ಇವಾಗ ಫೀಲ್ಡಲ್ಲಿ ಯಾವ ರೀತಿ ತಿಂತಾ ಇದ್ದಾವೆ. ಫೀಲ್ಡಿಗೆ ಹಾಕಿದೆ, ಫಿಲ್ಟರಲ್ಲಿ ಫೀಲ್ಡ್ ಹಾಕೋದು, ಇವಾಗ ಡ್ರಿಂಕರಲ್ಲಿ ನೀರು ಹಾಕೋದು. ಈ ರೀತಿ ನೀರು ಕಂಟಿನ್ಯೂ ಆಗಿರುತ್ತೆ ಸಡ್ಡಲ್ಲಿ ಮೇಲ್ಗಡೆ. ಇವಾಗ ತೊಳೆದು ತುಂಬಿರೋದು ಇದು ನೀರು. ಇವಾಗ ತಿಂದು ಕಾಳುಗಳು ತಿಂದು ಹೆಂಗೆ ಸೈಡ್ ನಿಂತಿದ್ದಾವೆ. ಈಗ ನೆಕ್ಸ್ಟು ಸೈಲೇಜ್ ಹಾಕೋದು ತೋರಿಸ್ತೀನಿ. ಆಗಬಾರ್ದಂದ್ರೆ ಈ ರೀತಿ ಗ್ವಾದ್ಲಿ ಎಲ್ಲ ಖಾಲಿ ಮಾಡಬೇಕು.
ಅಲ್ಲಿ ನಿಂತಿದ್ದಾವೆ ಇವಾಗ. ಇದೇ ಸೈಲೇಜು. ಈ ರೀತಿ ತೊಗೊಂಡೆ, ಈ ರೀತಿ ಬರುತ್ತೆ. ಇದು ಕಟ್ ಮಾಡಿರೋದು. ಈ ರೀತಿ ಕಾಳು ಇರುತ್ತೆ, ಗೊಂಜಾಳ ಕಾಳ ಮತ್ತೆಲ್ಲ ಇರುತ್ತೆ ಇದರಲ್ಲಿ. ಇದನ್ನು ಸಖತ್ ತಿಂತಾವ. ಹಾಕೋದಂದ್ರೆ ಗ್ವಾದ್ಲಿ ತುಂಬಿಸೋದಲ್ಲ, ಈ ರೀತಿ ಕಡಿಮೆನೆ ಹಾಕ್ಬೇಕು. ಈ ರೀತಿ ಕಡಿಮೆ ಹಾಕಿದರೆ ಮೇಯುತ್ತೆ. ಇದು ತಿಂದ ಮೇಲೆ ನೆಕ್ಸ್ಟು ಒಣದು ಹುಳ್ಳಿ ಹೊಟ್ಟು ಮತ್ತು ಕಡಲೆ ಹೊಟ್ಟು ಎಲ್ಲ ಮಿಕ್ಸ್ ಮಾಡಿ ಕೊಡೋದು. ಇನ್ನೆರಡು ಹೊಟ್ಟು ಆದರೆ ಕಂಪ್ಲೀಟ್ ಆಯ್ತು ಇದ್ರದ್ದು. ಇವಾಗ ನೋಡಿ ಲಕ್ಕಿ ಎಕ್ಸಸೈಜಿಗೆ ಕರ್ಕೊಂಬಂದೆ. ನಮ್ಮ ಮನೇಲಿ ಅಂತಾರೆ ಈ ನಾಯಿ ಮೈ ತೊಳೆಯೋದು ಮತ್ತು ಅದನ್ನು ಕೂದಲೆಲ್ಲ ಡೈಲಿ ಹಿಕ್ಕಬೇಕು, ಹಿಕ್ಕಿದ್ರೆ ಚೆನ್ನಾಗಿ ಬರುತ್ತೆ ಅದು. ಈ ರೀತಿ ಮಾಡೋದಕ್ಕೆ ನಮ್ಮ ತಂದೆ ತಾಯಿ ಮತ್ತು ನಮ್ಮ ಮಿಸ್ಸಸ್ ಅಂತಾರೆ, ಒಂದಿನಾನು ಮಕ್ಕಳನ್ನ ಯಾವಾಗೂ ಸ್ನಾನ ಮಾಡಿಸ್ಲಿಲ್ಲ, ಅವ್ರ ಮೈ ಅರ್ಬಿ ಹಾಕಲಿಲ್ಲ. ನಾಯಿ ಪ್ರಾಣಿಗಳಿಗಂದರೆ ಅಷ್ಟಿಷ್ಟ ಅಂತೇಳಿ ಆಶಾಡ್ತಾ ಇರ್ತಾರೆ. ಬಟ್ ಪರವಾಗಿಲ್ಲ, ನಗ್ತಾ ಇರ್ತಾರೆ ಅವರು. ನಾಯಿ ಆ್ಯಕ್ಚುಲಿ ಮಾಡೇ ಇಲ್ಲ ಮಕ್ಕಳದು ಏನು. ಬಟ್ ಪ್ರಾಣಿಗಳು ನಾಯಿ ಆಯ್ತು, ಇವು ಏನೋ ಎತ್ತು ಕುರಿ ಆಕಳ, ನನ್ನ ಹತ್ರ ಬರ್ಡ್ಸ್ ಇದ್ವಲ್ಲ, ಬರ್ಡ್ಸ್ದು ಎಲ್ಲ ಮೇಂಟೈನ್ ಮಾಡ್ತಿದ್ದೆ. ಯಾಕಂದರೆ ನನಗೆ ಅದೊಂಥರ ಇಷ್ಟ. ನೋಡಿ ಇವಾಗ ಹೆಂಗೆ ಓಡುತ್ತೆ. ಕಮ್ ಲಕ್ಕಿ, ಕಮ್ ಕಮ್ ಡೌನ್ ಡೌನ್, ವೆರಿ ಗುಡ್. ಡೌನ್ ಡೌನ್, ತೊಗೊಂಬಂತು. ಡೌನ್ ಲಕ್ಕಿ, ಲಕ್ಕಿ ಡೌನ್ ಡೌನ್ ಡೌನ್. ಕಮ್ ಡೌನ್ ಡೌನ್ ಲಕ್ಕಿ, ಡೌನ್ ಲೇ, ಡೌನ್ 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 ಡೌನ್, ವೆರಿ ಗುಡ್. ಡೌನ್ 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 ಡೌನ್, ನೋ ನೋ, ಸೆಕೆಂಡ್, ವೆರಿ ಗುಡ್. ಡೌನ್ ಡೌನ್ ಲಕ್ಕಿ. ಈ ರೀತಿ 10-15 ರೌಂಡ್ ಹಾಕ್ಸಿದ್ನಿ ಅಂದರೆ ಅದಕ್ಕೆ ಎಕ್ಸಸೈಸ್ ಆಗುತ್ತೆ. ಡೌನ್, ವೆರಿ ಗುಡ್. ಈ ರೀತಿ ಹನಿಗೆ ಇದೆ, ಹಿಕ್ಬೇಕು ಈ ರೀತಿ. ನೋ, ಕೂದಲು ಉದುರ್ತಲ್ಲ, ಈ ರೀತಿ ಗ್ರೋಮಿಂಗ್ ಮಾಡಿದ್ರೇ ಹೆಲ್ದಿಯಾಗಿರುತ್ತೆ. ಜರ್ಮನ್ ಸಫರ್ಡ್ ಮಾತ್ರ ಡೈಲಿ ಗ್ರೋಮಿಂಗ್ ಬೇಕು. 75 ಕೆಲಸ ಆಯಿತು. ಇನ್ನು ಐರಾವತ ರೆಡಿ ಮಾಡಬೇಕು. ನಮ್ಮ ಐರಾವತನ ರೆಡಿ ಮಾಡಿಕೊಂಡು ಇನ್ನು ಮಾರ್ಕೆಟ್ ಕಡೆ ಹೋಗೋದು. ಐರಾವತ ಇನ್ನು ಐರಾವತ ರೆಡಿ ಆಯಿತು ಎಲ್ಲ. ಚಲೋ ಹೋಟೆಲ್ ಕಡೆ. ಇನ್ನು ಅಶ್ವಮೇಧನ ಒರೆಸ್ಬೇಕು. ಇದು ಅಶ್ವಮೇಧ ಅಂತ ಹೆಸರಿಟ್ಟಿದ್ದೀನಿ. ಅಶ್ವಮೇಧ ರೆಡಿ ಆಯಿತು. ಎಲ್ಲ ನಮ್ಮ ಗೆಳೆಯರು ಹೇಳ್ತಾ ಇದ್ರು ಇದನ್ನು ಕೊಟ್ಬಿಡು ಅಂತೇಳಿ. ಯಾಕಂದರೆ ಇದನ್ನು ಆಸೆಯಿಂದ ಇಟ್ಕೊತಿರೋದು. ಯಾಕಂದರೆ ಬೇರೆ ಕಡೆ ಕಡಿಮೆ ರೇಟಿಗೆ ಹೊಂಟಿತ್ತಿದೆ. ಅದ್ರ ಕಿಮ್ಮತ್ತು ಕಳಿಬಾರ್ದಂತ ನಾನು ಅಂತ್ಯಕ್ಕೆ ಇಟ್ಕೊಂಡು 1 ಲಕ್ಷ ಖರ್ಚು ಮಾಡಿ ನಾ ರೆಡಿ ಮಾಡಿದ್ದೀನಿ. ಯಾಕಂದರೆ ಎವರೇಜ್ ಚಲೋ ಐತಿ. ಒಂದು 20-21 ಎವರೇಜ್ ಕೊಡ್ತೈತಿ. ಸಾಕು ನನಗೆ. ಹಿಂದೆ ಡಿಕ್ಕಿನೂ ದೊಡ್ಡದೈತಿ. ಏನೋ ತರಬೇಕು ಹೋಗ್ಬೇಕಂದ್ರೆ ರಫ್ ಆ್ಯಂಡ್ ಟಫ್ ಯೂಸ್ ಮಾಡೋಕ್ಕೆ ಸೂಪರ್ ಇದು. ಇಂಡಿಗೋ CS ಟಾಟಾ. ಎಷ್ಟೋ ಜನ ಹೇಳಿದ್ರು, ನಾನು ಚೇಂಜ್ ಮಾಡಿಲ್ಲ, ಮಾಡೋದು ಇಲ್ಲ. ಯಾಕಂದರೆ 1 ಲಕ್ಷ ಖರ್ಚು ಮಾಡಿಬಿಟ್ಟೆ ನಾ ಇಂಜನ್ಗೆ. ಎಲ್ಲ ಹೊಸದಾಗಿದೆ. ಮನುಷ್ಯ ಎಲ್ಲ ನನಗೆ ಬೇಕಂತೇಳಿ ಬಡ್ಕೋತೈತಿ. ನಿಗುದು 50 ಕ್ವಿಂಟಲು, ಹೊರದು 1 ಕ್ವಿಂಟಲ್. ನಿಗುದಷ್ಟು 50 kg ಅಷ್ಟೆ, ಹೊರದು 1 ಕ್ವಿಂಟಲ್. ಆ ರೀತಿ ಆಗಬಾರ್ದು. ಒಂದು ದಿನಕ್ಕಾಗುವಷ್ಟು ಒಣ ಹೊಟ್ಟು ಈ ರೀತಿ ರೆಡಿ ಮಾಡ್ಕೊಂಡಿರ್ತಾನೆ. ಇದನ್ನು ಎಲ್ಲ ಮಿಕ್ಸ್ ಮಾಡಿ ಈ ರೀತಿ ಹಾಕಿರ್ತಾನೆ. ಆಮೇಲೆ ಈ ರೀತಿ ಗ್ವಾದ್ಯಾಗ ಹಾಕ್ಬಿಡ್ತು. ತುಂಬ ತಿಂತಾವೆ ನೋಡ್ರಿ. ವೇಸ್ಟು ಮಾಡಲ್ಲ, ಎಲ್ಲ ತಿಂತಾವೆ. ಈ ರೀತಿ ಕುರಿ ಹಿಕ್ಕೆ ಮೇಲ್ಗಡೆಯಿಂದ ತಳಗಡೆ ಬಿದ್ದಿರುತ್ತೆ. ಮತ್ತು ನಮ್ಮ ಕೋಳಿಗಳ ಹಿಕ್ಕೆನೂ ಇದರ ಜೊತೆನೆ. ಓಕೆ ಗೆಳೆಯರೇ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.
ಮಾಡಿ.